ಹೆಂಗಿತ್ತು ಮತ್ತು ಆ ಮೆರವಣಿಗೆಯಾಗ ಪಾರ್ಟಿಸಿಪೇಟ್ ಮಾಡಿದಂತಹ ಕಲಾ ತಂಡಗಳದ್ದು ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ನೋಡೋಣ. ಶ್ರೀ ವೆಂಕಟೇಶ್ವರ ಸ್ವಾಮಿದ ಬ್ರಹ್ಮೋತ್ಸವನ್ಯಾಗ ಕೇರಳದ ಈ ಚಂಡೆ ವಾದ್ಯ ಜೊತೆಗೆ ಕೋಲಾಟ ಮತ್ತು ಕ್ಲಾಸಿಕಲ್ ಡ್ಯಾನ್ಸ್ ಮಾಡುವಂತಹ ಟೀಮ್ಗಳು ಪಾರ್ಟಿಸಿಪೇಟ್ ಮಾಡಿದ್ವು ನೋಡ್ರಿ. ಈ ಎಲ್ಲ ಕಲಾ ತಂಡಗಳನ್ನು ಮಸ್ತ್ ಅಂದ್ರೆ ಮಸ್ತ್ ಪರ್ಫಾರ್ಮೆನ್ಸ್ ಮಾಡಿದ್ವು ರೀ. ಸೊ ಈ ಮೆರವಣಿಗೆಗೆ ಇದ್ದಂತಹ ಜನದ ಜೊತೆಗೆ ಸುತ್ತಮುತ್ತಲು ಜನನೂ ಕಣ್ಣು ಪಿಳ್ಕಿಸ್ಲಾರ್ದ ನಿಂತ್ಕೊಂಡು ನೋಡಿದ್ರು ನೋಡ್ರಿ. ಬರ್ರಿ ಹೆಂಗಂದ್ರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮೋತ್ಸವದ ಮೆರವಣಿಗೆ ಹೆಂಗಿತ್ತು ಮತ್ತು ಮೆರವಣಿಗೆಗೆ ಪಾರ್ಟಿಸಿಪೇಟ್ ಮಾಡಿದಂತಹ ಕಲಾ ತಂಡಗಳದ್ದು ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ನೋಡ್ಕೊಂಬರೋಣ. ಇನ್ನು ಈ ಬ್ರಹ್ಮೋತ್ಸವದ ಮೆರವಣಿಗೆಯಾಗ ಕ್ಲಾಸಿಕಲ್ ಡ್ಯಾನ್ಸರ್ ಒಬ್ರು ಮಾಡಿದಂಥ ಪರ್ಫಾರ್ಮೆನ್ಸ್ ಮಾತ್ರ ಮೈ ಜುಮ್ ಅನ್ನಂಗಿತ್ತು ನೋಡ್ರಿ. ಇನ್ನು ಈ ಕೋಲಾಟ ಮತ್ತು ಕ್ಲಾಸಿಕಲ್ ಡ್ಯಾನ್ಸು ಒಂದು ಲೆವೆಲ್ ಆದ್ರೆ ಈ ಚಂಡೆ ವಾದ್ಯ ಅನ್ನೋದು ಮತ್ತೊಂದು ಲೆವೆಲ್ ನೋಡ್ರಿ. ನೋಡಿದ್ರಲ್ಲ ಶ್ರೀ ವೆಂಕಟೇಶ್ವರ ಸ್ವಾಮಿದು ಬ್ರಹ್ಮೋತ್ಸವ ಮೆರವಣಿಗೆ ಹೆಂಗಿತ್ತು ಮತ್ತು ಆ ಮೆರವಣಿಗೆಯಾಗ ಪಾರ್ಟಿಸಿಪೇಟ್ ಮಾಡಿದಂತಹ ಕಲಾ ತಂಡಗಳದ್ದು ಪರ್ಫಾರ್ಮೆನ್ಸ್ ಹೆಂಗಿತ್ತಂತ. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣ್ರಿ. ನಮಸ್ಕಾರ ರೀ.